ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಅವರನ್ನು ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವುದನ್ನು ಖಂಡಿಸಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ಶುಕ್ರವಾರ ಜಿಲ್ಲಾಡಳಿತ ಭವನದ ಮುಂಭಾಗ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಸುಬ್ಬಾರೆಡ್ಡಿ, ಸುನಿಲ್ ಮಹಿಳಾ ಅಧಿಕಾರಿಯ ವಿರುದ್ಧ ಅವ್ಯಾಚ್ಯ ಶಬ್ದಗಳನ್ನು ಬಳಸಿ ನಿಂದಿಸಿರುವ ಘಟನೆಗೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ತೀವ್ರ ಖಂಡನೆ ವ್ಯಕ್ತಪಡಿಸುತ್ತದೆ. ಆರೋಪಿಯಾದ ರಾಜೀವ್ ಗೌಡ ಅವರನ್ನು ಕೂಡಲೇ ಬಂಧಿಸಿ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ನ್ಯಾಯ ಒದಗಿಸಬೇಕು. ಇಂತಹ ಘಟನೆಗಳು ಮರುಕಳಿಸದಂತೆ ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಜಿಲ್ಲಾ ಹಾಗೂ ತಾಲೂಕು ಸಂಘಗಳು ಸಂಪೂರ್ಣವಾಗಿ ಮಹಿಳಾ ಅಧಿಕಾರಿ ಪರವಾಗಿ ನಿಲ್ಲಲಿವೆ. ಘಟನೆಯನ್ನು ತೀವ್ರವಾಗಿ ಖಂಡಿಸಿ ರಾಜೀವ್ ಗೌಡ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಪ್ರಭು ಅವರು, ಮಹಿಳಾ ಅಧಿಕಾರಿಗೆ ಮಾನಸಿಕ ತೊಂದರೆ ಉಂಟು ಮಾಡುವ ರೀತಿಯಲ್ಲಿ ಮಾತನಾಡುವುದು ಹಾಗೂ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸುವುದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ. ಈ ಕುರಿತು ಪೊಲೀಸ್ ಇಲಾಖೆ ತಂಡ ರಚಿಸಲಾಗಿದ್ದು, ರಾಜೀವ್ ಗೌಡ ಬಂಧನಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಸರ್ಕಾರಿ ನೌಕರರ ಸಂಘದ ಮನವಿಯನ್ನು ಸ್ವೀಕರಿಸಲಾಗಿದ್ದು, ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಇವತ್ತು ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಮತ್ತು ಜಿಲ್ಲೆಯ ಎಲ್ಲ ಇಲಾಖೆಗಳ ವೃಂದ ಸಂಘಗಳ ಪರವಾಗಿ ಇವತ್ತು ಇತ್ತೀಚೆಗೆ ಏನು ನಮ್ಮ ಶಿಡ್ಲಘಟ್ಟ ತಾಲೂಕಿನ ಮಹಿಳಾ ಅಧಿಕಾರಿ ಮತ್ತು ನಗರಸಭೆ ಆಯುಕ್ತರು ಆಗಿರ್ತಕ್ಕಂತಹ ಅಮೃತ ಗೌಡ ಮೇಡಮ್ನವರ ಮೇಲೆ ಅದೇ ಕ್ಷೇತ್ರದ ಮುಖಂಡರಾಗಿರ್ತಕ್ಕಂಥ ರಾಜೀವ್ ಗೌಡರವರು ದೂರವಾಣಿ ಕರೆ ಮಾಡಿ ಬ್ಯಾನರ್ ತೆರವುಗೊಳಿಸ್ತಕ್ಕಂಥ ವಿಚಾರವಾಗಿ ಅತ್ಯಂತ ಅಶ್ಲೀಲ ಪದಗಳನ್ನು ಬಳಸಿರ್ತಕ್ಕಂಥದ್ದು ತುಂಬಾ ಖಂಡನೀಯ. ಅವರ ಒಂದು ಘನತೆಗೆ ತಕ್ಕದ್ದಲ್ಲ ಆ ರೀತಿ ಮಾತಾಡ್ತಕ್ಕಂಥದ್ದು. ಒಬ್ಬ ಅಧಿಕಾರಿಯನ್ನ, ಅದು ಮಹಿಳಾ ಅಧಿಕಾರಿಯನ್ನ, ವಿಶೇಷವಾಗಿ ನಗರಸಭೆಯ ಆಯುಕ್ತರ, ನಗರಸಭೆನೇ ಇಡೀ ಎಲ್ಲ ನಗರಗಳಲ್ಲೂ ಕೂಡ ಒಂದು ಸ್ವಚ್ಛವಾಗಿರ್ಬೇಕಾದ ನಗರ, ಒಂದು ಸುಂದರವಾಗಿರ್ಬೇಕಾದ ನಗರಸಭೆಯ ಸಿಬ್ಬಂದಿನೇ ಮುಖ್ಯವಾಗಿರ್ತಕ್ಕಂಥ ಕಾರಣವಾಗಿರ್ತದೆ. ಅಂತಹ ಒಬ್ಬ ಮಹಿಳಾ ಅಧಿಕಾರಿ ಶಿಡ್ಲಘಟ್ಟ ತಾಲೂಕಿನ ಅಮೃತ ಗೌಡ ಮೇಡಮ್ನವರ ವಿಚಾರವಾಗಿ ಅವರು ಬಳಸಿರ್ತಕ್ಕಂಥ ಪದಗಳು ಅತ್ಯಂತ ತುಂಬಾ ಖಂಡನೀಯ ಅಂತಕ್ಕಂಥ ಮಾತನ್ನ ಇವತ್ತು ನಾವು ಹೇಳ್ತಾ, ಇಡೀ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘ ಅವರನ್ನು ಕೂಡಲೇ ಬಂಧಿಸಬೇಕು, ಎಲ್ಲಿದ್ರೂ ಕೂಡ ಬಂಧಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ, ಅಧಿಕಾರಿಗಳಿಗೆ ನ್ಯಾಯವನ್ನ ಕೊಡಬೇಕು, ಸರ್ಕಾರಿ ನೌಕರರಿಗೆ ನ್ಯಾಯ ಸಿಗಬೇಕು. ಯಾಕಂದ್ರೆ ಈ ರೀತಿಯ ಘಟನೆಗಳು ನಡ್ಕೊಂಡು ಹೋದ್ರೆ ಮುಂದೇನೂ ಕೂಡ ಮರುಕಳಿಸ್ತಕ್ಕಂಥ ಒಂದು ಇದಿರ್ತದೆ, ಅವಕಾಶಗಳಿರ್ತದೆ. ಅದರಿಂದ ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷಿ ಸಾಹೇಬರಿಗಾಗಲೇ ದೂರವಾಣಿ ಕರೆಯನ್ನ ಮಾಡಿ ಮೇಡಮ್ನವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ, ಧೈರ್ಯವನ್ನು ತುಂಬಿದ್ದಾರೆ. ಸರ್ಕಾರಿ ನೌಕರರು ಇಂಥದಕ್ಕೆ ಧೃತಿಗೆಡಬಾರದು ಎಂಬತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈ ರೀತಿ ನ್ಯಾಯ ಸಿಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸಂಘದ ನಿರ್ದೇಶನದ ಮೇರೆಗೆ ನಾವೆಲ್ಲಾನು ಕೂಡ ಕಚೇರಿಗಳನ್ನ ಬಂದ್ ಮಾಡುವುದರ ಮುಖೇನ ಇಡೀ ಈ ಹೋರಾಟವನ್ನು ತೀವ್ರಗೊಳಿಸ್ತೀವಿ. ನಮ್ಮ ಅಧಿಕಾರಿಗಳಿಗೆ ನ್ಯಾಯ ಸಿಗಬೇಕು ಎಂಬತಕ್ಕಂತಹ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತೀನಿ. ಇವತ್ತೇನು ನಮ್ಮ ಸರ್ಕಾರಿ ನೌಕರರು ಪದಾಧಿಕಾರಿಗಳು ಮಾತ್ರ ಇವತ್ತು ವೃದ್ಧ ಸಂಘಗಳು ಮತ್ತೆ ಎಲ್ಲ ಪದಾಧಿಕಾರಿಗಳು ನೌಕರರು ಭಾಗವಹಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಸಂಘದ ಮುಖೇನ ಈ ಒಂದು ವಿಚಾರವಾಗಿ ಕ್ರಮ ಕೈಗೊಳ್ಳುವುದಕ್ಕೆ ಮನವಿಯನ್ನ ಕೊಡ್ತಾ ಇದೀವಿ. ಮನವಿ ಕೊಟ್ಟ ನಂತರ ಮುಂದಿನ ಕ್ರಮವನ್ನು ನಾವು ಕೈಗೊಳ್ತೀವಿ. ಇಷ್ಟಪಡ್ತೀವಿ ಸರ್. ಈಗ ಅವ್ರು ಹಿಂದೆ ಏನು ಧಮಕಿಗಳು ಹಾಕಿದಾರೋ ಅದನ್ನ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಈಗ ನಮ್ಗೆ ಮಾಹಿತಿ ಇರೋದು ಮೊನ್ನೆ ಏನು ಸೋಮವಾರ ಸಂಜೆ ಅವ್ರ ಫೋನ್ನಲ್ಲಿ ಮಾತಾಡಿರೋದ್ರ ಬಗ್ಗೆನೇ ಮಾಹಿತಿ ಇರೋದು. ನಮ್ಗೆ ಅಧಿಕೃತವಾಗಿ ಯಾವುದನ್ನು ಇದುವರೆಗೂ ನೌಕರ ಸಂಘಕ್ಕೆ ಯಾರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಇದು ಮಾಹಿತಿ ಬಂದಿರೋದು ಈಗ ಮೊನ್ನೆ ಸೋಮವಾರ ಒಂದು ಬ್ಯಾನರ್ ವಿಚಾರದಲ್ಲಿ ಅಸಭ್ಯವಾಗಿ ಮಾತನಾಡಿರೋ ಒಂದೇ ನಾವು ಮಾಹಿತಿ ಬಂದಿರೋದು. ಅದಕ್ಕೆ ನಾವು ಸರ್ಕಾರಿ ನೌಕರ ಸಂಘ ಇದನ್ನು ಖಂಡಿಸ್ತೀವಿ. ನಾವು ಏನು ಕಮಿಷನರ್ ಮೇಡಮ್ ಅಮೃತ ಗೌಡರ ಜೊತೆಲಿ ಇಡೀ ರಾಜ್ಯಾದ್ಯಂತ ಸರ್ಕಾರಿ ನೌಕರ ಸಂಘ ಆಗ್ಬೋದು, ನಮ್ಮ ಎಲ್ಲ ಜಿಲ್ಲಾ ಸಂಘ, ತಾಲೂಕು ಸಂಘ ಅವ್ರ ಜೊತೆಯಲ್ಲಿ ನೈತಿಕವಾಗಿ ನಿಂತು ಅವ್ರಿಗೆ ಬೆಂಬಲ ಕೊಡ್ತೀವಿ. ಏನು ಅವರು ಅಸಭ್ಯವಾಗಿ ವರ್ತಿಸಿದ್ದಾರೆ ಅಂತ ವ್ಯಕ್ತಿನ ಈಗಾಗಲೇ FIR ಆಗಿರೋದ್ರಿಂದ ಕಾನೂನು ರೀತಿ ಅವ್ರ ಮೇಲೆ ಕ್ರಮ ತಗೊಬೇಕು ಅಂದ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ತಾಲೂಕು ಜಿಲ್ಲಾ ಸರ್ಕಾರಿ ನೌಕರ ಸಂಘ ಹಾಗೂ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷಗಳ ಪರವಾಗಿ ಒತ್ತಾಯ ಮಾಡ್ತೀವಿ ಸರ್. ಅವ್ರದೇ ಪಕ್ಷ ಮಾಡುವಂತ ಪರಿಸ್ಥಿತಿ ಬಂದ್ರೆ ನೀವೇನ್ ರೀತಿಯ ಯಾವ ರೀತಿಯ ಹೋರಾಟವನ್ನ ತಗೊಳ್ತೀವಿ ಸರ್? ಈಗ ಕಾನೂನು ಎಲ್ರಿಗೂ ಸಂವಿಧಾನದಲ್ಲಿ ಕೊಟ್ಟಿರೋದು ಒಂದೇ. ಇದರಲ್ಲಿ ರಕ್ಷಣೆ ಮಾಡುವಂಥ ಪ್ರಶ್ನೆ ಕಾನೂನಲ್ಲಿ ಇಲ್ಲ. ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ಎಲ್ರಿಗೂ ಒಂದೇ, ಸಾಮಾನ್ಯ ಜನಕ್ಕೂ ಒಂದೇ ನ್ಯಾಯ, ಮುಖಂಡರಿಗೂ ಒಂದೇ ನ್ಯಾಯ ಅನ್ನೋ ಭಾವನೆಯಲ್ಲಿ ಕಾನೂನು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಿರೋದ್ರಿಂದ ನಾವು ಅದನ್ನೇ ನಂಬಿದ್ದೀವಿ ಸರ್. ಬಹುಶಃ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಅಂದ್ಬಿಟ್ಟು ನಾವು ಆಶಾಭಾವನೆ ವ್ಯಕ್ತಪಡಿಸ್ತೀವಿ.
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ವತಿಯಿಂದ ನಮ್ಮ ಎಲ್ಲ ಜಿಲ್ಲೆಯ ಸರ್ಕಾರಿ ನೌಕರರ ಬಂಧುಗಳು ಇವತ್ತು ಏನು ಶಿಡ್ಲಘಟ್ಟದ ಪೌರಾಯುಕ್ತೆ ಶ್ರೀಮತಿ ಅಮೃತಾ ಗೌಡ ಅವರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರನ್ನ ಏಕವಚನದಲ್ಲಿ ಮಾತನಾಡಿ ಹಾಗೂ ಕಚೇರಿಗೆ ಬೆಂಕಿ ಹಚ್ಚುವುದಾಗಿ ಏನು ಆ ಭಾಗದ ಒಂದು ಮುಖಂಡರು ತಿಳಿಸಿದ್ದಾರೆ. ಅದರ ವಿಚಾರವಾಗಿ ನಾವು ಈ ಜಿಲ್ಲೆಯಾದ್ಯಂತ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಅವರ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ಆಗಬೇಕು. ಈಗಾಗಲೇ ಅವ್ರ ಬಗ್ಗೆ ಒಂದು ಏನು FIR ದಾಖಲಾಗಿದೆ. ಆ FIR ದಾಖಲಾಗಿದ ಅನುಗುಣವಾಗಿ ಪೊಲೀಸ್ ಇಲಾಖೆಯವರು ಈ ಬಗ್ಗೆ ಈಗಾಗಲೇ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ ಅಂತ ಮಾಹಿತಿ ಬಂದಿದೆ. ಹಾಗಾಗಿ ಅವ್ರನ್ನ ಕಾನೂನಾತ್ಮಕವಾಗಿ ಏನು ಕ್ರಮ ತಗೊಳ್ಬೇಕು ಅದನ್ನ ತೀಕ್ಷ್ಣವಾಗಿ ತಗೋಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಮಹಿಳಾ ಆಯುಕ್ತರಾದಂಥ ಶ್ರೀಮತಿ ಅಮೃತಾ ಗೌಡ ಅವರಿಗೆ ತುಂಬ ಅವ್ಯಾಚ್ಯವಾಗಿ ಮಾತಾಡಿರುವಂಥ ಘಟನೆ ಇದೆ. ಈ ಘಟನೆಯನ್ನು ಜಿಲ್ಲಾಡಳಿತ, ಮಾನ್ಯ ಸಚಿವರು ಮತ್ತು ಸರ್ಕಾರ, ನಮ್ಮ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಬಹಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ. ಒಂದು, ನಮ್ಮೆಲ್ಲ ಸರ್ಕಾರಿ ವ್ಯವಸ್ಥೆಯ ನೌಕರರಾಗಲಿ, ಅಧಿಕಾರಿಗಳಾಗಲಿ, ಸಿಬ್ಬಂದಿ ವರ್ಗದ ನಮ್ಮೆಲ್ಲರ ಜವಾಬ್ದಾರಿ ಅತ್ಯುತ್ತಮವಾದಂಥ ಜನಸೇವೆ. ಆ ಜನಸೇವೆಯಲ್ಲಿ ಲೋಪಗಳಾದರೆ ಅದಕ್ಕೆ ನಾವು ಹಿರಿಯ ಅಧಿಕಾರಿಗಳಿದ್ದೀವಿ, ವ್ಯವಸ್ಥೆ ಇದೆ ಅಂಥದ್ದನ್ನು ಗಮನಕ್ಕೆ ತಂದರೆ ಅದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಉತ್ತಮ ಜನಸೇವೆ ಕೊಡುವಂಥದ್ದು ನಮ್ಮೆಲ್ಲರ ಬದ್ಧತೆ ಇದೆ. ಅದನ್ನು ನಾವು ಮಾಡೋಣ. ಅದೇ ರೀತಿ ಅಧಿಕಾರಿಗಳಿಗೆ ಈ ರೀತಿ ಅವರಿಗೆ ಮಾನಸಿಕವಾಗಿ ತೊಂದರೆ ಆಗೋ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು, ಅವ್ಯಾಚ್ಯ ಶಬ್ದಗಳನ್ನು ಬಳಸ್ತಕ್ಕಂಥದ್ದು ನಿಜವಾಗ್ಲೂ ಇದನ್ನು ನಾನಾಗಲೇ ಹೇಳಿದಂತೆ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಈಗಾಗಲೇ ತಂಡಗಳನ್ನು ರಚಿಸಿದ್ದೇವೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ನಾನು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಮಾನ್ಯ ಸಚಿವರು ಕೂಡ ನಿರಂತರ ಸಂಪರ್ಕದಲ್ಲಿದ್ದಾರೆ. ಅದರ ಮೇಲೆ ಏನು ತೀವ್ರ ಕಾನೂನಾತ್ಮಕ ಕ್ರಮಗಳನ್ನು